ಆತ್ಮೀಯ ವಿದ್ಯಾರ್ಥಿಗಳಿಗೆ BSM ಅಕಾಡೆಮಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ 2ನೇ ಸೆಮಿಸ್ಟರ್ನಲ್ಲಿ ಅಂದರೆ ಭಾಗ 2ರಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯವನ್ನು ಕುರಿತಾಗಿ ಇಂದು ಮೊದಲನೆಯ ಒಂದು ಅಧ್ಯಾಯ ಇತಿಹಾಸ ವಿಭಾಗದಲ್ಲಿ ಅಧ್ಯಾಯ ಸಂಖ್ಯೆ 14 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಈ ಒಂದು ಪಾಠವನ್ನು ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ಪಾಠವನ್ನು ಪ್ರಾರಂಭಿಸುವುದಕ್ಕೂ ಮುನ್ನ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್, ತಪ್ಪದೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಹಾಗೆಯೇ ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಪಾಠವನ್ನು ಆರಂಭಿಸೋಣ. ಅಧ್ಯಾಯ 14 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಈ ಒಂದು ಅಧ್ಯಾಯದ ಶೀರ್ಷಿಕೆಯನ್ನು ನಾವು ಅರ್ಥಪೂರ್ಣವಾಗಿ ಈ ಒಂದು ಪರಿಕಲ್ಪನೆಯನ್ನು ತಿಳಿದುಕೊಳ್ಳೋಣ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅಂದರೆ ಸುಧಾರಣೆಗಳನ್ನು ಯಾವ ಕ್ಷೇತ್ರಗಳಲ್ಲಿ ತರಲಾಯಿತು? ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಂದರೆ ಧರ್ಮಗಳಲ್ಲಿ ಸುಧಾರಣೆಗಳನ್ನು, ಮೊದಲು ಇದ್ದಂತಹ ಕೆಲವೊಂದಿಷ್ಟು ಆಚರಣೆಗಳಲ್ಲಿ, ಸಂಪ್ರದಾಯಗಳಲ್ಲಿ ಹೊಸದಾಗಿರ್ತಕ್ಕಂಥ ಸುಧಾರಣೆಗಳನ್ನು ತಂದಿರುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಪಾಠದ ಪರಿಚಯವನ್ನು ನಾವು ಮೊದಲು ಮಾಡಿಕೊಳ್ಳೋಣ. ಪಾಶ್ಚಿಮಾತ್ಯ ಶಿಕ್ಷಣದ ಅನುಷ್ಠಾನ ಭಾರತೀಯರಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸಿತು. ನೋಡಿ, ಭಾರತೀಯರಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸಿರುವಂತಹ ಒಂದು ಅಂಶ ಯಾವುದು ಅಂದರೆ ಅದು ಪಾಶ್ಚಿಮಾತ್ಯ ಶಿಕ್ಷಣದ ಅನುಷ್ಠಾನ. ಬ್ರಿಟಿಷರ ಅಥವಾ ಯುರೋಪಿಯನ್ನರ ಒಂದು ಆಗಮನದಿಂದಾಗಿ ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪರಿಚಯ ಮಾಡುವುದರೊಂದಿಗೆ ಅದನ್ನು ಅನುಷ್ಠಾನ ಮಾಡಲಾಯಿತು. ಇದರ ಒಂದು ಪರಿಣಾಮ ಭಾರತೀಯರಲ್ಲಿ ಒಂದು ಹೊಸ ಜಾಗೃತಿಯು ಮೂಡಿತು. ಭಾರತೀಯರು ತಮ್ಮ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲು ಹಲವಾರು ಮಾರ್ಗಗಳನ್ನು ಹುಡುಕತೊಡಗಿದರು. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಭಾರತೀಯ ಸಮಾಜವನ್ನು ಸುಧಾರಿಸಲು ಶ್ರಮಿಸಿದ 19ನೇ ಶತಮಾನದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಕರ ಕಾರ್ಯಗಳನ್ನು ನಾವೀಗ ಅಭ್ಯಸಿಸೋಣ. ನೋಡಿ, ಮುಖ್ಯವಾಗಿ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವುದು ಇಷ್ಟೇ. 19ನೇ ಶತಮಾನದಲ್ಲಿ, ಯಾವಾಗ 19ನೇ ಶತಮಾನದಲ್ಲಿ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಕರ ಕಾರ್ಯಗಳನ್ನು ನಾವು ಅಭ್ಯಸಿಸುವಂಥದ್ದು. ಈ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಯಿತು. ಹಲವಾರು ಸಂಘ ಸಂಸ್ಥೆಗಳನ್ನು ಧಾರ್ಮಿಕ ಮತ್ತು ಸಾಮಾಜಿಕ ನಾಯಕರು ಸ್ಥಾಪನೆ ಮಾಡುವುದರ ಮೂಲಕ ತಮ್ಮ ಸಂಘ ಸಂಸ್ಥೆಗಳ ಧ್ಯೇಯಗಳನ್ನು, ಆದರ್ಶಗಳನ್ನು, ಗುರಿಗಳನ್ನು, ತತ್ವಗಳನ್ನು ಸಾಮಾನ್ಯ ಜನರಲ್ಲಿ ಪ್ರಚಾರ ಮಾಡುವ ಮೂಲಕ ಸಮಾಜದಲ್ಲಿರುವಂತಹ ಕೆಟ್ಟ ಗುಣಗಳನ್ನು, ದುಶ್ಚಟಗಳನ್ನು ಹೋಗಲಾಡಿಸಿ ಧರ್ಮದಲ್ಲಿ ಇರುವಂತಹ ಸಾಮಾನ್ಯ ಜನರಿಗೆ ಹೊರೆಯಾದಂತಹ ಕೆಲವೊಂದಿಷ್ಟು ಆಚರಣೆಗಳನ್ನು ಇವರು
ತಿಳಿಗೊಳಿಸಿದರು. ಇನ್ನು ಈ ಒಂದು ಪಾಠದಿಂದ ವಿದ್ಯಾರ್ಥಿಗಳು ಗಳಿಸುವಂತಹ ಸಾಮರ್ಥ್ಯಗಳು ಏನು? ಮೊದಲನೆಯದಾಗಿ ನೋಡೋದಾದರೆ 19ನೇ ಶತಮಾನದಲ್ಲಿ ಭಾರತೀಯ ಸಮಾಜದ ಜಾಗೃತಿಗೆ ಕಾರಣವಾದ ಅಂಶಗಳು ಮತ್ತು ಚಿಂತನಶೀಲರ ಪ್ರಯತ್ನಗಳನ್ನು ಕುರಿತು ಅರಿಯುವುದು. ನೋಡಿ, ಮುಖ್ಯವಾಗಿ 19ನೇ ಶತಮಾನದಲ್ಲಿ ಭಾರತೀಯ ಸಮಾಜದ ಜಾಗೃತಿಗೆ ಕಾರಣವಾದ ಅಂಶಗಳು ಮತ್ತು ಚಿಂತನಶೀಲರ ಪ್ರಯತ್ನಗಳನ್ನು ಕುರಿತು ಅರಿಯುವುದು. ಎರಡನೆಯ ಸಾಮರ್ಥ್ಯ, ಸಮಾಜದ ಜಾಗೃತಿಗೆ ಸಂಘ ಸಂಸ್ಥೆಗಳು ಮತ್ತು ಸುಧಾರಕರು ನೀಡಿದ ಕೊಡುಗೆಗಳನ್ನು ಸ್ಮರಿಸುವುದು. ನೋಡಿ, ಸಮಾಜದ ಜಾಗೃತಿಗಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು ಮತ್ತು ಆ ಸಂಘ ಸಂಸ್ಥೆಗಳ ಸುಧಾರಕರು ಯಾವ ಕೊಡುಗೆಗಳನ್ನು ನೀಡಿದ್ದಾರೆ ಎಂಬುದನ್ನು ಸ್ಮರಿಸುವುದು. ಮೂರನೆಯ ಸಾಮರ್ಥ್ಯ, ಸಾಮಾಜಿಕ ಸುಧಾರಣಾ ಚಳುವಳಿಯಿಂದುಂಟಾದ ಪರಿಣಾಮಗಳನ್ನು ಅರ್ಥೈಸಿಕೊಳ್ಳುವುದು. ನೋಡಿ, ಈ ಸಾಮಾಜಿಕ ಸುಧಾರಣಾ ಚಳುವಳಿಯಿಂದ ಸಾಕಷ್ಟು ಪರಿಣಾಮಗಳು ಉಂಟಾಗ್ತವೆ. ಸಮಾಜ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಪರಿಣಾಮಗಳು ಉಂಟಾಗುತ್ತವೆ. ಆ ಪರಿಣಾಮಗಳನ್ನು ಅರ್ಥೈಸಿಕೊಳ್ಳುವುದು. ಹೀಗೆ ಈ ಒಂದು ಅಧ್ಯಾಯದಿಂದ 3 ಸಾಮರ್ಥ್ಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಪಾಠವನ್ನು ನಾವು ನೋಡೋಣ. ಆಧುನಿಕ ಪಾಶ್ಚಿಮಾತ್ಯ ವಿಚಾರಧಾರೆಯ ಪರಿಣಾಮವಾಗಿ ಭಾರತದಲ್ಲಿ ಒಂದು ನೂತನ ಜಾಗೃತಿ ಉಂಟಾಯಿತು. ನೋಡಿ, ಆಗಲೇ ನಾವು ತಿಳ್ಕೊಂಡ ಹಾಗೆ ಆಧುನಿಕ ಪಾಶ್ಚಿಮಾತ್ಯ ವಿಚಾರಧಾರೆ ಭಾರತದಲ್ಲಿ ಯುರೋಪಿಯನ್ನರ ಆಗಮನದಿಂದಾಗಿ ಪಾಶ್ಚಿಮಾತ್ಯ ವಿಚಾರಧಾರೆಯು ಮತ್ತು ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯು ಭಾರತದಲ್ಲಿ ಅನುಷ್ಠಾನಗೊಂಡು ಭಾರತದಲ್ಲಿ ಒಂದು ಹೊಸದಾಗಿರತಕ್ಕಂಥ ಒಂದು ನೂತನ ಜಾಗೃತಿ ಉಂಟಾಯಿತು. ಪಾಶ್ಚಿಮಾತ್ಯ ಸಂಸ್ಕೃತಿ, ವೇಷಭೂಷಣ, ನಡಾವಳಿಗಳು, ಸಮಾಜ, ಧಾರ್ಮಿಕ ವಿಚಾರಗಳು, ನಂಬಿಕೆಗಳು ಮತ್ತು ಆಂಗ್ಲರ ಸಾಮಾಜಿಕ ಆದರ್ಶಗಳು ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಬೀರಿದವು. ನೋಡಿ, ಭಾರತದಲ್ಲಿ ನೂತನ ಜಾಗೃತಿ ಉಂಟಾಗುವಂತಹ ಸಂದರ್ಭದಲ್ಲಿ ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಬೀರಿದ ಅಂಶಗಳು ಯಾವುವು? ಈ ಪ್ರಶ್ನೆಗೆ ಪಾಶ್ಚಿಮಾತ್ಯ ಸಂಸ್ಕೃತಿ, ವೇಷಭೂಷಣ, ನಡಾವಳಿಗಳು, ಸಮಾಜ, ಧಾರ್ಮಿಕ ವಿಚಾರಗಳು, ನಂಬಿಕೆಗಳು ಮತ್ತು ಆಂಗ್ಲರ ಸಾಮಾಜಿಕ ಆದರ್ಶಗಳು ಇವೆಲ್ಲವೂ ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಬೀರಿದ ಪರಿಣಾಮವಾಗಿ ಭಾರತದ ಜನಸಮುದಾಯದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ಜಾಗೃತಿ ಹುಟ್ಕೊಳ್ತದೆ. ವಿಶೇಷವಾಗಿ ಭಾರತೀಯರು ಪಾಶ್ಚಿಮಾತ್ಯರ ವೈಜ್ಞಾನಿಕ ವಿಚಾರಧಾರೆ, ನೋಡಿ, ಪಾಶ್ಚಿಮಾತ್ಯರ ವೈಜ್ಞಾನಿಕ ವಿಚಾರಧಾರೆ, ಮಾನವತಾವಾದ ಹಾಗೂ ಕಾರ್ಯಕಾರಣ ಸಿದ್ಧಾಂತಗಳಿಂದ ಪ್ರಭಾವಿತರಾದರು. ನೋಡಿ, ವಿಶೇಷವಾಗಿ ಹೇಳಬೇಕು ಅಂತಂದರೆ ಭಾರತೀಯರು ಯಾವುದರಿಂದ ಪ್ರಭಾವಿತರಾದರು ಅಂತಂದರೆ ಪಾಶ್ಚಿಮಾತ್ಯರ ಒಂದು ವೈಜ್ಞಾನಿಕ ವಿಚಾರಧಾರೆ, ಅಂದರೆ ಸೈಂಟಿಫಿಕ್ ವೇದೊಳಗೆ ಪಾಶ್ಚಿಮಾತ್ಯರು ವಿಚಾರವನ್ನು ಮಾಡ್ತಾಯಿದ್ರು. ಜೊತೆಗೆ ಮಾನವತಾವಾದ, ಅಂದರೆ ಮಾನವರೆಲ್ಲರೂ ಸಮಾನರು ಅಂತಕ್ಕಂಥದ್ದು, ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ನೀಡತಕ್ಕಂಥದ್ದು, ಹಾಗೂ ಕಾರ್ಯಕಾರಣ ಸಿದ್ಧಾಂತ, ಅಂದರೆ ಏನಾದರೂ ಒಂದು ಕಾರ್ಯ ನಡೀತದ ಅಂತಂದರೆ ಆ ಕಾರ್ಯಕ್ಕೆ ಅದರ ಹಿಂದೆ ಒಂದು ಕಾರಣ ಇರ್ತದ ಅಂತಕ್ಕಂಥದ್ದನ್ನು ಇವರು ತಿಳಿಸ್ಕೊಡ್ತಾರೆ.
ಸುಮ್ಮನೆ ಮೂಢನಂಬಿಕೆಗಳನ್ನು ನಂಬುವಂತಹ ಭಾರತೀಯರ ಒಂದು ತಲೆಯಲ್ಲಿ ಒಂದು ವಿಚಾರದಲ್ಲಿ ಈ ಕಾರ್ಯಕಾರಣ ಅಂತಕ್ಕಂಥ ಒಂದು ಸಿದ್ಧಾಂತ ಹೆಚ್ಚು ಪ್ರಭಾವವನ್ನು ಬೀರ್ತದೆ. ಈ ಬೆಳವಣಿಗೆಗಳ ಪರಿಣಾಮವು ವಸಾಹತುಶಾಹಿ ಕಾಲದ ಭಾರತದಲ್ಲಿ ಪುನರುಜ್ಜೀವನದ ಹುಟ್ಟಿಗೆ ನಾಂದಿಯಾಯಿತು. ನೋಡಿ, ಈ ಎಲ್ಲ ಬೆಳವಣಿಗೆಗಳು, ಈ ಬೆಳವಣಿಗೆಗಳಿಂದ ಏನು ಪರಿಣಾಮ ಆಗ್ತದೆ ಅಂದರೆ ವಸಾಹತುಶಾಹಿ ಅಂದರೆ ಯುರೋಪಿಯನ್ನರು, ಅಂದರೆ ಯುರೋಪ್ ಖಂಡದ ಪೋರ್ಚುಗೀಸರು, ಬ್ರಿಟಿಷರು, ಫ್ರೆಂಚರು, ಇವರೆಲ್ಲ ಭಾರತ ದೇಶದಲ್ಲಿ ತಮ್ಮ ವ್ಯಾಪಾರ ನೆಲೆಗಳನ್ನು ಏನು ಸ್ಥಾಪನೆ ಮಾಡಿಕೊಂಡಿದ್ರಲ್ಲ ಅವುಗಳನ್ನು ವಸಾಹತುಶಾಹಿ ಅಂತ ನಾವು ಕರಿಬೋದು. ಆ ಸಂದರ್ಭದಲ್ಲಿ ಇದು ಭಾರತದಲ್ಲಿ ಒಂದು ಪುನರುಜ್ಜೀವನದ ಹುಟ್ಟಿಗೆ ನಾಂದಿಯಾಗ್ತದೆ. ಇನ್ನು ಸಮಾನತೆಯ ಆಶಯಗಳನ್ನು ಸಾರುವ ಹೊಸ ಅರಿವೇ ಈ ಪುನರುಜ್ಜೀವನ ಚಳುವಳಿ. ನೋಡಿ, ಪುನರುಜ್ಜೀವನ ಚಳುವಳಿ ಅಂದರೆ ಏನಪ್ಪ ಅಂದರೆ ಸಮಾನತೆಯ ಆಶಯಗಳನ್ನು ಸಾರುವ ಹೊಸ ಅರಿವು. ನೋಡಿ, ಸಮಾನತೆ, ಭಾರತೀಯ ಸಮಾಜದಲ್ಲಿ ಸಮಾನತೆ ಅಂತಕ್ಕಂಥದ್ದು ಒಂದು ಕನಸಿನಂತೆ ಇತ್ತು. ಮೇಲು ಕೀಳು, ಅಸ್ಪೃಶ್ಯ, ಹೀಗೆ ಇಂತಹ ಒಂದು ಸಮಾಜದಲ್ಲಿ ಸಮಾನತೆ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಇದನ್ನು ಸಾರತಕ್ಕಂಥ, ಇದನ್ನು ಪ್ರಚಾರ ಮಾಡತಕ್ಕಂಥ ಒಂದು ಹೊಸ ಅರಿವು, ಒಂದು ಹೊಸ ತಿಳುವಳಿಕೆ, ಅದನ್ನು ಪುನರುಜ್ಜೀವನ ಚಳವಳಿ ಅಂತ ನಾವು ಹೇಳಬಹುದು. ಇದನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಹೆಸರಿನಿಂದಲೂ ಕರೆಯುವರು. ನೋಡಿ, ಈ ಪುನರುಜ್ಜೀವನ ಚಳುವಳಿಗೆ ಇನ್ನೊಂದು ಹೆಸರು ಏನಂತ ಹೇಳ್ಬೋದು ಅಂದರೆ ಅದನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿ ಅಂತಲೂ ಕೂಡ ಕರಿಬಹುದು. ಈ ಚಳುವಳಿಗಳು ದಲಿತ ಮತ್ತು ಮಹಿಳಾ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು. ನೋಡಿ, ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು ಅಥವಾ ಪುನರುಜ್ಜೀವನ ಚಳುವಳಿ ಹೆಚ್ಚಿನ ಒಂದು ಒತ್ತು ಯಾವುದಕ್ಕೆ ನೀಡಿದವು ಅಂತಂದರೆ ಅದು ದಲಿತ ಮತ್ತು ಮಹಿಳಾ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತನ್ನು ನೀಡಿದವು. ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಭಾರತೀಯರ ವಿಮೋಚನೆಗೆ ದಾರಿಯಾಗಿದೆ ಎಂದು ಪ್ರತಿಪಾದಿಸುತ್ತಲೇ ವಸಾಹತು ಸಿದ್ಧಾಂತವನ್ನು ಭಾರತೀಯರ ಮೇಲೆ ಹೇರುತ್ತಾ ಹೋದರು. ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಭಾರತದಲ್ಲಿ ಪರಿಚಯ ಮಾಡಿ ಈ ಇಂಗ್ಲಿಷ್ ಶಿಕ್ಷಣ ಭಾರತೀಯರ ವಿಮೋಚನೆಗೆ ದಾರಿಯಾಯಿತು ಅಂತಕ್ಕಂಥದ್ದನ್ನು ಪ್ರತಿಪಾದಿಸುತ್ತಾ ಹೋಗ್ತಾರೆ. ಅದರೊಂದಿಗೆ ವಸಾಹತು ಸಿದ್ಧಾಂತವನ್ನು ಭಾರತೀಯರ ಮೇಲೆ ಅವರು ಒತ್ತಾಯಪೂರ್ವಕವಾಗಿ ಹೇರುವುದನ್ನು ಕೂಡ ನಾವು ಕಾಣುತ್ತೇವೆ. ಇನ್ನು ಈ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ಸ್ಥಾಪನೆಯಾದವು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅವುಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಒಂದು ಸಂಘ ಅದು ಬ್ರಹ್ಮ ಸಮಾಜ. ಇದನ್ನು ಬ್ರಹ್ಮೋ ಸಮಾಜ ಅಂತಲೂ ಕೂಡ ಕರಿಬಹುದು. ಏನು? ಬ್ರಹ್ಮೋ ಸಮಾಜ ಅಂತಲೂ ಕರಿಬಹುದು. ಹಾಗಾದರೆ ಈ ಒಂದು ಬ್ರಹ್ಮ ಸಮಾಜ ಇದು ಸ್ಥಾಪನೆಯಾದಂಥ ವರ್ಷ 1828. ಆಧುನಿಕ ಕಾಲಘಟ್ಟದ ಭಾರತದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿದವರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮೊದಲಿಗರು. ನೋಡಿ, ಆಧುನಿಕ ಕಾಲಘಟ್ಟ ಅಂದರೆ 16ನೇ ಶತಮಾನದ ನಂತರದಲ್ಲಿ ಆಧುನಿಕ ಒಂದು ಕಾಲ ಆರಂಭವಾಗುತ್ತದೆ. ಈ ಒಂದು ಕಾಲಘಟ್ಟದಲ್ಲಿ ಭಾರತದಲ್ಲಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಾಯಕರಲ್ಲಿ ಮೊಟ್ಟ ಮೊದಲು ಯಾರಪ್ಪ ಅಂತಂದರೆ ಅದು ರಾಜಾರಾಮ್ ಮೋಹನ್ ರಾಯ್ ಅಂತ ನಾವು ಹೇಳ್ಬೋದು. ಇವರನ್ನು ರಾಜಾರಾಮ್ ಮೋಹನ್ ರಾಯರನ್ನು
ಏನಂತ ಕರೆಯಲಾಗ್ತಾ ಇದೆ ಅಂದರೆ ಭಾರತದ ಪುನರುಜ್ಜೀವನ ಪಿತಾಮಹ ಅಂತ ಕರೆಯಲಾಗುತ್ತದೆ. ಭಾರತದ ಪುನರುಜ್ಜೀವನ ಪಿತಾಮಹ ಅಂತ ಕರೆಯಲಾಗ್ತದೆ. ಹಾಗೆ ಭಾರತದ ಪುನರುಜ್ಜೀವನ ಪಿತಾಮಹ ಅಂತ ಯಾರು ಕರೆದ್ರಪ್ಪ ಅಂತಂದರೆ ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೆದ್ರು. ನೋಡಿ, ರಾಜಾರಾಮ್ ಮೋಹನ್ ರಾಯರನ್ನು ಭಾರತದ ಪುನರುಜ್ಜೀವನ ಪಿತಾಮಹ ಅಂತೇಳಿ ಕರೆಯಲಾಗುತ್ತದೆ. ಹಾಗೆ ಕರೆದವರು ಯಾರು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ರವೀಂದ್ರನಾಥ್ ಟ್ಯಾಗೋರ್ ಅಂತಂದರೆ ನಮಗೆಲ್ಲ ಚಿರಪರಿಚಿತ. ಹೇಗೆ ಚಿರಪರಿಚಿತ? ಇವರು ನಮ್ಮ ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ ಇದನ್ನು ಬರೆದಂತಹ ಒಬ್ಬ ಕವಿಗಳು. ನೊಬೆಲ್ ಪ್ರಶಸ್ತಿಯನ್ನು ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲು ಸಾಹಿತ್ಯ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟವರು ನಮ್ಮ ಭಾರತೀಯರಾದಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು. ಜಡ ಭಾರತೀಯ ಸಮಾಜದಲ್ಲಿ ಚೇತನ ತುಂಬುವ ಉದ್ದೇಶವನ್ನು ಹೊಂದಿದ್ದ ರಾಜಾರಾಮ್ ಮೋಹನ್ ರಾಯ್ 1814ರಲ್ಲಿ ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ನೋಡಿ, ಮುಖ್ಯವಾಗಿ ನಾವಿಲ್ಲಿ ಏನು ತಿಳ್ಕೊಬೇಕಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡ್ತಾರೆ ರೀ, 1814ರಲ್ಲಿ ಆತ್ಮೀಯ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಸಂಸ್ಥೆ ಹೆಸರೇನು? ಆತ್ಮೀಯ ಸಭಾ. ಸ್ಥಾಪನೆಯಾದಂತಹ ವರ್ಷ 1814. ಮುಂದೇನಾಯಿತು? ಇದು 1819ರ ವೇಳೆಗೆ ಸ್ಥಗಿತಗೊಂಡಿತು. ಯಾವುದು ಸ್ಥಗಿತಗೊಂಡಿತು? 1814ರಲ್ಲಿ ಸ್ಥಾಪನೆಯಾದಂತಹ ಆತ್ಮೀಯ ಸಭಾ ಎಂಬ ಸಂಸ್ಥೆ 5 ವರ್ಷಗಳಲ್ಲಿ 1819ರ ವೇಳೆಗೆ ಅದು ತನ್ನ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸ್ತದ. ನಂತರ ರಾಜಾರಾಮ್ ಮೋಹನ್ ರಾಯರವರು ಏನು ಮಾಡ್ತಾರಂದರೆ 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದರು. ನೋಡಿ, ಇದೇ ರಾಜಾರಾಮ್ ಮೋಹನ್ ರಾಯರವರು 1819ರ ವೇಳೆಗೆ ಸ್ಥಗಿತಗೊಂಡಂತಹ ಆತ್ಮೀಯ ಸಭಾವನ್ನು ಬಿಟ್ಟು ಮುಂದೆ 1828ರಲ್ಲಿ ಇನ್ನೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಸಂಸ್ಥೆಯ ಹೆಸರೇ ಬ್ರಹ್ಮಸಭಾ ಅಂತ ಕರೀತಾರೆ. ಅದು ಮರುವರ್ಷ ಬ್ರಹ್ಮ ಸಮಾಜ ಎಂದು ನಾಮಕರಣಗೊಂಡಿತು. ನೋಡಿ, ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡ್ತಾರೆ? 1814ರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸಂಸ್ಥೆ 1819ರ ವೇಳೆಗೆ ಸ್ಥಗಿತಗೊಳ್ತದ. ಮುಂದೆ 1828ರಲ್ಲಿ ಬ್ರಹ್ಮಸಭಾ, ನೋಡ್ರಿ, ಬ್ರಹ್ಮಸಭಾವನ್ನು ಸ್ಥಾಪನೆ ಮಾಡಿದರು. ಅದು ಅಂದರೆ ಬ್ರಹ್ಮಸಭಾ ಮರುವರ್ಷ, ನೋಡ್ರಿ ಇಲ್ಲಿ ನೋಡಿ, ಮರುವರ್ಷ ಅಂತಂದರೆ 1828ರ ಮುಂದಿನ ವರ್ಷ ಅಂದರೆ 1829ರಲ್ಲಿ ಬ್ರಹ್ಮ ಸಮಾಜ ಎಂದು ಮರುನಾಮಕರಣಗೊಳ್ತದೆ. ನೋಡ್ರಿ, ಬ್ರಹ್ಮ ಸಮಾಜ ಅಂದರೆ ಬ್ರಹ್ಮ ಸಮಾಜದ ಮೊದಲನೇ ಹೆಸರು ಏನು? ಬ್ರಹ್ಮಸಭಾ. ಬ್ರಹ್ಮ ಸಮಾಜದ ಮೊದಲ ಹೆಸರೇನು? ಬ್ರಹ್ಮಸಭಾ. ಅಥವಾ ಬ್ರಹ್ಮಸಭಾದ ನಂತರದ ಹೆಸರೇನು ಅಂತ ಕೇಳಿದರೆ ಬ್ರಹ್ಮ ಸಮಾಜ. ಇದನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು 1828ರಲ್ಲಿ. ಚಿತ್ರದಲ್ಲಿ ನಾವು ನೋಡ್ಬೋದು, ಇವರೇ ರಾಜಾರಾಮ್ ಮೋಹನ್ ರಾಯ್ ಅವರು. ರಾಜಾರಾಮ್ ಮೋಹನ್ ರಾಯ್ ಪೂರ್ವ ಮತ್ತು ಪಶ್ಚಿಮದ ಚಿಂತನೆಗಳ ಸಮನ್ವಯದ ಪ್ರತಿನಿಧಿಯಾಗಿದ್ದರು. ನೋಡಿ, ಏನಿದು ಪೂರ್ವ ಮತ್ತು ಪಶ್ಚಿಮ? ಪೂರ್ವ ಅಂದರೆ
ಭಾರತ ಮತ್ತು ಭಾರತ ದೇಶದ ಸುತ್ತಲೂ ಇರತಕ್ಕಂಥ ದೇಶಗಳ ಒಂದು ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯಗಳು, ತತ್ವಾದರ್ಶಗಳನ್ನು, ಹಾಗೆ ಪಶ್ಚಿಮದ ಅಂತಂದರೆ ಯುರೋಪ್ ಖಂಡದ ಚಿಂತನೆಗಳ ಒಂದು ಸಮನ್ವಯ ಅಂತಂದರೆ ಎರಡು ಕೂಡಿಕೊಂಡಿರುವಂತಹ ಒಂದು ಚಿಂತನೆಗಳ ಪ್ರತಿನಿಧಿ ಯಾರಾಗಿದ್ದರು ಅಂದರೆ ಅದು ರಾಜಾರಾಮ್ ಮೋಹನ್ ರಾಯ್ ಅವರು ಆಗಿದ್ದರು. ಹಾಗಾದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವ, ಬಾಲ್ಯ ವಿವಾಹ ಹಾಗೂ ಎಲ್ಲ ಥರದ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜವು ಬಲವಾಗಿ ವಿರೋಧಿಸಿತು. ನೋಡಿ, ಬ್ರಹ್ಮ ಸಮಾಜವು ವಿರೋಧ ಮಾಡಿದೆ ಅಂತಂದರೆ ಅದು ರಾಜಾರಾಮ್ ಮೋಹನ್ ರಾಯ್ ಅವರು ವಿರೋಧ ಮಾಡಿದರು ಎಂದರ್ಥ. ಯಾವ ದುಷ್ಟ ಪದ್ಧತಿಗಳು ಸಮಾಜದಲ್ಲಿ ಇದ್ದವು ಅಂತಂದರೆ ಸತಿ ಪದ್ಧತಿ. ನೋಡಿ, ಸತಿ ಪದ್ಧತಿ ಅಂದರೆ ಈಗ ಗಂಡನಾದವನು ಯಾವುದೋ ಒಂದು ಕಾರಣಕ್ಕಾಗಿ ತೀರಿಕೊಂಡರೆ ಆತನ ಪತ್ನಿ ಏನು ಮಾಡಬೇಕಾಗ್ತಿತ್ತು? ವಿಧವೆಯಾಗ್ತಾಯಿದ್ಲು. ಅವಳನ್ನು ಅಥವಾ ಅವಳು ಜೀವಂತವಾಗಿಯೇ ಏನು ಮಾಡಬೇಕಾಗ್ತಿತ್ತು? ಚಿತೆಗೆ ಏರಬೇಕಾಗ್ತಿತ್ತು. ಚಿತೆ ಅಂತಂದರೆ ಅಗ್ನಿಸ್ಪರ್ಶವನ್ನು ಮಾಡಿಕೊಂಡು ತನ್ನನ್ನು ಜೀವಂತವಾಗಿ ಸುಟ್ಟುಕೊಳ್ಬೇಕಾಗಿತ್ತು. ಇದನ್ನು ಸತಿ ಪದ್ಧತಿ ಅಂತ ಕರೀತಾರೆ. ಇದು 19ನೇ ಶತಮಾನ ಕಾಲದಲ್ಲಿ ಕೂಡ ರೂಢಿಯಲ್ಲಿತ್ತು. ಹಾಗೆ ಜಾತಿ ಪದ್ಧತಿ ನಮಗೆಲ್ಲ ಗೊತ್ತಿದೆ. ಈಗ ಜಾತಿ ಪದ್ಧತಿ ನಮ್ಮದು ಆ ಜಾತಿ, ಮೇಲ್ಜಾತಿ, ಕೆಳಜಾತಿ, ಶ್ರೇಷ್ಠ, ಈ ರೀತಿ ಒಂದು ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದರು. ಜೊತೆಗೆ ಮೂರ್ತಿ ಪೂಜೆ ಅಂದರೆ ದೇವರ ಮೂರ್ತಿಗಳನ್ನು ಪೂಜೆ ಮಾಡುವಂಥದ್ದು. ಈಗ ದೇವಸ್ಥಾನದಲ್ಲಿ ನಾವು ದೇವರ ಮೂರ್ತಿಗಳ ಇರೋದನ್ನು ನೋಡ್ತೀವಿ. ಆ ಮೂರ್ತಿಗಳನ್ನು ಪೂಜೆ ಮಾಡುವುದನ್ನು ಕೂಡ ಇವರು ವಿರೋಧ ಮಾಡ್ತಾರೆ. ಬಹುಪತ್ನಿತ್ವ, ಬಹು ಅಂದರೆ ಒಂದಕ್ಕಿಂತ ಹೆಚ್ಚು, ಪತ್ನಿತ್ವ ಅಂದರೆ ಪತ್ನಿಯರನ್ನು ಹೊಂದಿರುವುದು. ಒಬ್ಬ ಗಂಡನಾದವನು ಈತ ಏನು ಮಾಡ್ತಾಯಿದ್ದ? ಬಹುಪತ್ನಿಯರನ್ನು ಹೊಂದ್ತಾ ಇದ್ದ. ಏನು ಮಾಡ್ತಾಯಿದ್ದ ಈತ? ಬಹುಪತ್ನಿಯರನ್ನು ಹೊಂದೋದು. ಒಬ್ಬಳಿಗಿಂತ ಹೆಚ್ಚು ಪತ್ನಿಯರನ್ನು ಹೊಂದೋದನ್ನು ಬಹುಪತ್ನಿತ್ವ ಅಂತ ಕರಿತೀವಿ. ಹಾಗೆ ಬಾಲ್ಯ ವಿವಾಹ, ಚಿಕ್ಕ ವಯಸ್ಸಿನಲ್ಲಿ ವಿವಾಹ ಮಾಡುವುದು ಮತ್ತು ಮೂಢನಂಬಿಕೆಗಳನ್ನು ಈ ಒಂದು ಬ್ರಹ್ಮ ಸಮಾಜ ಅಥವಾ ರಾಜಾರಾಮ್ ಮೋಹನ್ ರಾಯ್ ಅವರು ವಿರೋಧ ಮಾಡ್ತಾರೆ. ರಾಮ್ ಮೋಹನ್ ರಾಯ್ ಮತ್ತು ಅವರ ಸಹವರ್ತಿಗಳು ಅರ್ಥಹೀನ ಸತಿ ಪದ್ಧತಿಯನ್ನು ನಿರ್ಮೂಲನಗೊಳಿಸುವಂತೆ ಬ್ರಿಟಿಷ್ ಸರ್ಕಾರವನ್ನು ಕೋರ್ತಾರೆ. ನೋಡಿ, ಈ ಒಂದು ಸತಿ ಪದ್ಧತಿಗೆ ಯಾವುದೇ ರೀತಿಯ ಅರ್ಥ ಇರಲಿಲ್ಲ. ಹೀಗಾಗಿ ಇದನ್ನು ನಿಷೇಧ ಮಾಡಬೇಕು, ಇದನ್ನು ನಿಲ್ಲಿಸಬೇಕು ಅಂತೇಳಿ ರಾಜಾರಾಮ್ ಮೋಹನ್ ರಾಯ್ ಅವರು ಜೊತೆಗೆ ಅವರ ಸಹವರ್ತಿಗಳು ಏನು ಮಾಡ್ತಾರೆ? ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ಇದರಿಂದ ಅಂದಿನ ಗವರ್ನರ್ ಜನರಲ್ ಆಗಿದ್ದ ವಿಲಿಯಂ ಬೆಂಟಿಂಕನು ಸತಿ ಪದ್ಧತಿ ಆಚರಣೆಯನ್ನು ಕಾನೂನುಬಾಹಿರವೆಂದು ಘೋಷಿಸಿದನು 1829ರಲ್ಲಿ. ನೋಡಿ, ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದಂಥ ಪತ್ರವನ್ನು ಓದಿದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾನ್ರಿ? 1829ರಲ್ಲಿ ಈ ಸತಿ ಪದ್ಧತಿ ಆಚರಣೆಯು ಕಾನೂನು ಬಾಹಿರ ಎಂದು ಘೋಷಣೆಯನ್ನು ಮಾಡ್ತಾರೆ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪ್ರತಿಪಾದಿಸಿದ ರಾಮ್ ಮೋಹನ್ ರಾಯ್ ಆ ಮೂಲಕ
ಅಮಾನವೀಯ ಪದ್ಧತಿಗಳನ್ನು ತೊಡೆದು ಹಾಕಬಹುದೆಂದು ಬಲವಾಗಿ ನಂಬಿದ್ದರು. ನೋಡಿ, ಸಮಾಜದಲ್ಲಿ ಇದ್ದಂತಹ ಅಮಾನವೀಯ ಪದ್ಧತಿಗಳನ್ನು ತೊಡೆದು ಹಾಕಬೇಕಾದ್ರೆ ನಾವು ಏನನ್ನು ಅಳವಡಿಸ್ಕೋಬೇಕು ಅಂದರೆ ಅದು ಪಾಶ್ಚಿಮಾತ್ಯ ಶಿಕ್ಷಣ ಅಂತೇಳಿ ರಾಜಾ ರಾಮಮೋಹನ್ ರಾಯ್ ಅವರು ಬಲವಾಗಿ ಪ್ರತಿಪಾದನೆ ಮಾಡ್ತಾರೆ. ಹಾಗೆ ವಿಧವಾ ವಿವಾಹ ಮತ್ತು ಏಕದೇವತಾ ಆರಾಧನೆಯ ಪರವಾಗಿದ್ದ ರಾಮಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಕ್ರಿಯೆಯನ್ನು ಆರಂಭಿಸಿದರು. ನೋಡಿ, ಈ ರಾಜಾ ರಾಮಮೋಹನ್ ರಾಯ್ ಅವರು ಏನು ಮಾಡಿದ್ರಪ್ಪ ಅಂದರೆ ವಿಧವಾ ವಿವಾಹ ಪದ್ಧತಿ ನೋಡ್ರಿ, ಅಂದರೆ ಗಂಡ ಸತ್ತಂತಹ ಮಹಿಳೆ ಅವಳನ್ನು ವಿಧವೆ ಅಂತ ಕರೀತಾ ಇದ್ದರು. ಅವಳಿಗೆ ಮರು ವಿವಾಹ ಮಾಡುವುದು ಮತ್ತು ಏಕದೇವತಾ ಆರಾಧನೆ ಅಂದರೆ ಒಂದೇ ದೇವರನ್ನು ಪೂಜಿಸುವಂತಹ ಪದ್ಧತಿಗೆ ಇವರು ಪರವಾಗಿದ್ದರು. ಅಂದರೆ ಈ ವಿಧವಾ ವಿವಾಹಕ್ಕೆ ಮತ್ತು ಏಕದೇವತಾ ಆರಾಧನೆಗೆ ಇವರು ಬೆಂಬಲವನ್ನು ಕೊಡ್ತಾಯಿದ್ರು. ಹಾಗೆ ಇವರು ತಮ್ಮ ಸಾಮಾಜಿಕ ಸುಧಾರಣಾ ಚಳುವಳಿಯ ಕ್ರಿಯೆಯನ್ನು ಆರಂಭ ಮಾಡಲಿಕ್ಕೆ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ. ಆ ಪತ್ರಿಕೆಯ ಹೆಸರೇನು? ಸಂವಾದ ಕೌಮುದಿ. ಸಂವಾದ ಕೌಮುದಿ ಅಂತಕ್ಕಂಥ ಒಂದು ಪತ್ರಿಕೆಯ ಮೂಲಕ ರಾಜಾ ರಾಮಮೋಹನ್ ರಾಯ್ ಅವರು ಸಾಮಾಜಿಕ ಸುಧಾರಣಾ ಚಳುವಳಿಯ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ರಾಮಮೋಹನ್ ರಾಯ್ ಯತ್ನಿಸಿದರು. ನೋಡಿ, ವೈಚಾರಿಕತೆಯ ಮೂಲಕ, ವೈಚಾರಿಕತೆ ಅಂದರೆ ವಿಚಾರ ಶಕ್ತಿಯ ಮೂಲಕ ಹಿಂದೂ ಧರ್ಮದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳನ್ನು, ಅವುಗಳಿಂದ ಆಗ್ತಕ್ಕಂಥ ಪರಿಣಾಮವನ್ನು ರಾಜಾ ರಾಮಮೋಹನ್ ರಾಯ್ ಅವರು ಏನು ಮಾಡಿದರು, ಅಂದಿನ ಸಮಾಜದ ಪ್ರತಿಯೊಬ್ಬರಲ್ಲೂ ಕೂಡ ವಿಚಾರ ಶಕ್ತಿಯ ಮೂಲಕ ಅಂದರೆ ಅವುಗಳ ಕುರಿತಾಗಿ ವಿಚಾರ ಮಾಡುವಂತಹ ಒಂದು ಶಕ್ತಿಯನ್ನು ಹೆಚ್ಚಿಸಿದರು. ತಮ್ಮ ವಿಚಾರವನ್ನು ಸಮರ್ಥಿಸಲು 5 ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಬಂಗಾಳಿಗೆ ಭಾಷಾಂತರಿಸಿದರು. ನೋಡಿ, ರಾಜಾ ರಾಮಮೋಹನ್ ರಾಯ್ ಅವರು ಏನು ಮಾಡ್ತಾರೆ, ಈ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಅವುಗಳನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ಮಾರ್ಗದಲ್ಲಿ 5 ಉಪನಿಷತ್ತುಗಳನ್ನು, ಅವುಗಳನ್ನು ಅಂದರೆ ಆ ಉಪನಿಷತ್ತುಗಳು ಮೂಲವಾಗಿ ಸಂಸ್ಕೃತ ಭಾಷೆಯಲ್ಲಿದ್ದು ಅವು ಸಾಮಾನ್ಯ ಜನರಿಗೆ ಅರ್ಥವಾಗ್ತಾ ಇರಲಿಲ್ಲ. ಹೀಗಾಗಿ ಸಂಸ್ಕೃತ ಭಾಷೆಯಲ್ಲಿ ಇದ್ದಂತಹ 5 ಉಪನಿಷತ್ತುಗಳನ್ನು ಬಂಗಾಳಿ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಅಂದರೆ ಏನು ಮಾಡ್ತಾರೆ, ಟ್ರಾನ್ಸ್ಲೇಟ್ ಅಂತ ನಾವು ಕರಿತೀವಿ. ಇದರಿಂದಾಗಿ ಬಂಗಾಳಿ ಮಾತನಾಡ್ತಕ್ಕಂಥ ಜನರು 5 ಉಪನಿಷತ್ತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ರಾಮಮೋಹನ್ ರಾಯ್ ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದ ಮೊದಲಿಗರಲ್ಲಿ ಒಬ್ಬರು. ನೋಡಿ, ಇವರು ಇಂಗ್ಲಿಷ್ ಶಿಕ್ಷಣವನ್ನು ಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ತಮ್ಮ ಖರ್ಚಿನಲ್ಲಿ ಇಂಗ್ಲಿಷ್ ಶಾಲೆ ನಡೆಸುತ್ತಿದ್ದರು. ನೋಡಿ, ರಾಜಾ ರಾಮಮೋಹನ್ ರಾಯರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಇಂಗ್ಲಿಷ್ ಶಾಲೆಯನ್ನು ಪ್ರಾರಂಭ ಮಾಡಿ ಅದನ್ನು ನಡೆಸ್ತಾ ಇದ್ದರು. ಅವರು ವೇದಾಂತ ಕಾಲೇಜನ್ನು ಕೂಡ ಸ್ಥಾಪಿಸಿದರು. ನೋಡಿ, ಅವರು ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಅದರ ಹೆಸರು ಯಾವುದು? ವೇದಾಂತ ಕಾಲೇಜು. ರಾಮಮೋಹನ್ ರಾಯ್ ಭಾರತೀಯ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕರಲ್ಲಿ ಒಬ್ಬರಾಗಿದ್ದರು. ನೋಡಿ, ಭಾರತೀಯ ಪತ್ರಿಕೋದ್ಯಮವು 19ನೇ ಶತಮಾನದಲ್ಲಿ ವೇಗವಾಗಿ ಬೆಳೀತದ. ಅಂತಹ ಒಂದು ಪತ್ರಿಕೋದ್ಯಮದಲ್ಲಿ ಇವರು ಕೂಡ ಒಬ್ಬರು ಪ್ರವರ್ತಕರಾಗಿದ್ದರು.
ಇವರು ಹಲವು ನಿಯತಕಾಲಿಕಗಳನ್ನು ಪ್ರಕಟ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ಜೀವನವಿಡೀ ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿದರು. ರಾಜಾರಾಮ್ ಮೋಹನ್ ರಾಯ್ ಅವರ ಸಮಾಜಮುಖಿ ಕಾರ್ಯಗಳನ್ನು ಮುಂದೆ ದೇವೇಂದ್ರನಾಥ್ ಟಾಗೋರ್ ಮತ್ತು ಕೇಶವಚಂದ್ರ ಸೇನ್ ಅವರು ಮುಂದುವರಿಸ್ತಾರೆ. ನೋಡಿ, ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾರಂಭ ಮಾಡಿದಂತಹ ಈ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಯಾರು ಹೋಗ್ತಾರೆ ಅಂದರೆ ಅದು ಒಂದು ದೇವೇಂದ್ರನಾಥ್ ಟ್ಯಾಗೋರ್, ಇನ್ನೊಬ್ಬರು ಕೇಶವಚಂದ್ರ ಸೇನ್. ಇವರಿಬ್ಬರು ರಾಜಾರಾಮ್ ಮೋಹನ್ ರಾಯರವರ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ಅಂಶ ಇದೆ, ಏನಪ್ಪ ಅಂದರೆ ಇದು ನಿಮಗಿದು ತಿಳಿದಿರಲಿ. ರಾಜ ಎಂಬುದು ರಾಮಮೋಹನ್ ರಾಯ್ ಅವರಿಗೆ ಮೊಘಲ್ ಬಾದ್ಶಾಹ 1829ರಲ್ಲಿ ನೀಡಿದ ಬಿರುದಾಗಿತ್ತು. ನೋಡಿ, ನಾವೇನು ರಾಜಾರಾಮ್ ಮೋಹನ್ ರಾಯ್ ಅಂತ ಕರಿತೀವಲ್ಲ, ಮೂಲವಾಗಿ ಅವರ ಹೆಸರು ರಾಮಮೋಹನ್ ರಾಯ್. ಅದರ ಮೊದಲು ಕರಿತಕ್ಕಂಥ ರಾಜ ಎಂಬ ಹೆಸರು ಅಥವಾ ಇದು ಬಿರುದಾಗಿತ್ತು. ಈ ಬಿರುದನ್ನು ಯಾರು ಕೊಟ್ರಪ್ಪ ಅಂತಂದರೆ ಮೊಘಲ್ ಬಾದ್ಶಾಹ. ಯಾರು? ಮೊಘಲ್ ಬಾದ್ಶಾಹ 1829ರಲ್ಲಿ ಕೊಡ್ತಾರೆ. ಅಂದಿನಿಂದ ಅವರನ್ನು ರಾಜಾರಾಮ್ ಮೋಹನ್ ರಾಯ್ ಎಂದು ಕರೆಯಲಾಗುತ್ತದೆ. ಈ ಒಂದು ವಿಡಿಯೋದಲ್ಲಿ ಇಷ್ಟನ್ನು ನಾವು ತಿಳಿದುಕೊಳ್ಳೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಾರ್ಥನಾ ಸಮಾಜದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.